ಮತ್ತೆ ಚುರುಕುಗೊಂಡ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಫ್ಎಸ್ಎಲ್ ತಂಡದಿಂದ ತೀವ್ರವಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರಿನಿಂದ ಬಂದಿರುವಂತಹ ಮೂವರು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಅಲ್ಲಿ ಬಿಡುಬಿಟ್ಟಿದ್ದಾರೆ, ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಮತ್ತೇನಾದ್ರೂ ಸಿಗಬಹುದಾ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳೊಂದಿಗೆ ಬಂಗ್ಲೆಗುಡ್ಡೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಫ್ಎಸ್ಎಲ್ ತಜ್ಞರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬುರುಡೆ ಸಿಕ್ಕಿತ್ತಲ್ಲ, ಆ ಬುರುಡೆ ಸಿಕ್ಕಂತಹ ಜಾಗದಲ್ಲಿ ಎಸ್ಐಟಿ ಎಫ್ಎಸ್ಎಲ್ ಅಧಿಕಾರಿಗಳು ತೀವ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಫ್ಎಸ್ಎಲ್ ಮತ್ತು ಎಸ್ಐಟಿ ಅಧಿಕಾರಿಗಳೊಂದಿಗೆ ಪ್ರದೀಪ್ ತೆರಳಿದ್ದಾರೆ. ಬುರುಡೆ ಷಡ್ಯಂತ್ರದ ಪ್ರಕರಣದಲ್ಲಿ ಪ್ರದೀಪ್ ಕುಲಾಲ್ ಇನ್ವಾಲ್ವ್ ಆಗಿದ್ರು, ಭಾಗಿಯಾಗಿದ್ರು. ಪ್ರಕರಣದ ಕುರಿತು ಬಿಎನ್ಎಸ್ಎಸ್ ಸೆಕ್ಷನ್ 183 ಅಡಿ ನೋಡಿ, ಪ್ರಕರಣದ ಕುರಿತು ಬಿಎನ್ಎಸ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆ ಕೊಟ್ಟಿದ್ದ ಪ್ರದೀಪ್ ಕುಲಾಲ್. ಅಂದ್ರೆ ತಪ್ಪನ್ನ ಒಪ್ಕೊಂಡಿದ್ದ. ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ತೆಗೆಯುವ ವಿಡಿಯೋದಲ್ಲಿದ್ದಂತಹ ಪ್ರದೀಪ್, ಒಂದು ವಿಡಿಯೋ ಏನು ಹರಿಬಿಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ವಿಡಿಯೋದಲ್ಲಿ ಪ್ರದೀಪ್ ಕೂಡ ಇದ್ದ. ಆ ಪ್ರದೀಪ್ ಕೂಡ ಕಾಣಿಸ್ಕೊಂಡಿದ್ದ ಆ ಒಂದು ವಿಡಿಯೋದಲ್ಲಿ. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಬುರುಡೆ ಹೊರ ತೆಗೆಯುವಂತಹ ವಿಡಿಯೋ ಅದಾಗಿತ್ತು. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿದಾಡಿತ್ತು. ಅದನ್ನ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಆತ 183 ಹೇಳಿಕೆಯನ್ನ ಕೂಡ ಹೇಳಿದ್ದ. ಈ ರೀತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಬುರುಡೆಗಳಿದ್ದಾವೆ, ಹಂಗೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನ ಕೊಟ್ಟಿದ್ದ. ಅದೇ ಒಂದು ಜಾಗಕ್ಕೆ ಈಗ ಪ್ರದೀಪ್ ಕುಲಾಲ್ನನ್ನ ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಈಗ ಮತ್ತಷ್ಟು ಹುಡುಕಾಟ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಫ್ಎಸ್ಎಲ್ ತಂಡದಿಂದ ತೀವ್ರ ಶೋಧ ಕಾರ್ಯ ಕೂಡ ಮುಂದುವರಿಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಬೆಂಗಳೂರಿನಿಂದ ಈಗಾಗಲೇ 3 ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿರುವಂಥದ್ದು, ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಎಸ್ಐಟಿ ಅಧಿಕಾರಿಗಳೊಂದಿಗೆ ಬಂಗ್ಲೆಗುಡ್ಡ ಪ್ರದೇಶಕ್ಕೆ ಎಫ್ಎಸ್ಎಲ್ ತಜ್ಞರು ಈಗಾಗಲೇ ಆಗಮಿಸಿದ್ದಾರೆ. ಬುರುಡೆ ಸಿಕ್ಕಂತಹ ಜಾಗದಲ್ಲಿ ಎಸ್ಐಟಿ ಮತ್ತು ಎಫ್ಎಸ್ಎಲ್ ಅಧಿಕಾರಿಗಳು ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಏನಾದರೂ ಸಿಗಬಹುದಾ ಅಂತ ಹೇಳಿ ಈಗ ಆ ಒಂದು ಜಾಗದಲ್ಲಿ ಪ್ರದೀಪ್ ಕುಲಾಲ್ ಅವರು ಇದ್ದಾರೆ. 183 ಅಡಿ ಹೇಳಿಕೆಯನ್ನ ಕೊಟ್ಟಿದ್ನಲ್ಲ, ತಪ್ಪನ್ನ ಒಪ್ಕೊಂಡಿದ್ನಲ್ಲ, ಹೌದು ಅಲ್ಲಿ ಹೂತಾಕಿದ್ ನಿಜ ಅಂತ. ಸೊ ಆತನ ಮುಂದಾಳತ್ವದಲ್ಲಿ ಈಗ ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಆ ಒಂದು ಜಾಗಕ್ಕೆ ತೆರಳಿದ್ದಾರೆ. ಭಾರಿ ಬಿಗಿ ಭದ್ರತೆಯಲ್ಲಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಈ ಒಂದು ಪ್ರಕರಣ ಏನಿದೆ ಈಗ ಮತ್ತಷ್ಟು ಪುಷ್ಟಿಯನ್ನು ಪಡೆದುಕೊಳ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಸಿಗ್ತಾ ಇದೆ. ನಿರಂತರವಾಗಿ ಇಷ್ಟು ದಿನ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಚುರುಕುಗೊಂಡಿದೆ ಧರ್ಮಸ್ಥಳ ಬುರುಡೆ ಕೇಸ್. ಕೆಳಗಡೆ